ಹೈಕೋರ್ಟ್ ಏನು ಹೇಳಿದೆ ಅದು ನೆಕ್ಸ್ಟ್ ಹಿಯರಿಂಗ್ ತನಕ ಸ್ಟೇ ಇದೆ ಅಷ್ಟೇ. ಅದರ ಡೀಟೇಲ್ಸನ್ನು ಅವ್ರು ಇನ್ನೂ ನಾವು ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ, ಅಪ್ಲಿಕೇಶನ್ ಫೈಲ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವ್ರು 1 ವಾರ ಅಂದರೆ ನೆಕ್ಸ್ಟ್ ಹಿಯರಿಂಗ್ ತನಕ ಸ್ಟೇ ಇದೆ. ಅದಾದಮೇಲೆ ನಮ್ಮ ಅಡ್ವೊಕೇಟ್ಸು ಅದನ್ನು ಆರ್ಗ್ಯುಮೆಂಟ್ ಮಾಡಿ ನಮ್ದೇನು ಸ್ಟ್ಯಾಂಡ್ ಇದೆ ಸರ್ಕಾರ ನೋಡಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಜನೌಷಧಿ ಕೇಂದ್ರಗಳು ಅವರ ಸ್ಥಾಪನೆ ಮಾಡೋದು ನಮಗೇನು ಅಭ್ಯಂತರ ಇಲ್ಲ, ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಅದನ್ನು ಸ್ಪಷ್ಟಪಡಿಸ್ತಕ್ಕಂಥ ಅವಶ್ಯಕತೆ ಇದೆ. ಅವರು ಕೋರ್ಟಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ನಿಲುವನ್ನು ತಿಳಿಸ್ತಾರೆ. ನಾವೇನು ಹೇಳ್ತಾ ಇದ್ದೀವಿ, ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥ ಉದ್ದೇಶ ಏನು? ಕಮ್ಮಿ ದರದಲ್ಲಿ ಜನರಿಗೆ ಔಷಧಿ ಸಿಗಬೇಕು ತಾನೇ, ಇದು ಕೇಂದ್ರ ಸರ್ಕಾರದ ಒಂದು ಸದುದ್ದೇಶ ಇದೆ, ಅದರಲ್ಲೇನು. ಆದರೆ ಅದು ಎಲ್ಲಿ ಇರಬೇಕು ಅಂದರೆ ಮಾರ್ಕೆಟಲ್ಲಿ ಇರಬೇಕು. ಮಾರ್ಕೆಟಲ್ಲಿ ದುಬಾರಿ ಮಾಡ್ತಾರೆ ಅಂತ ಅವರೊಂದು ಅನಿಸಿಕೆಯಿಂದ ಜನೌಷಧಿ ಕೇಂದ್ರಗಳು ಮಾರ್ಕೆಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಜನರಿಗೆ ಬೇರೆ ಮೆಡಿಕಲ್ ಸ್ಟೋರ್ಗಿಂತ ಕಮ್ಮಿ ರೇಟಲ್ಲಿ ಸಿಗುತ್ತದೆ ಅಂದರೆ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನೋದು ಉದ್ದೇಶ ಇದೆ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಅದನ್ನು ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡ್ತಾ ಇದ್ದಾರೆ. ಉದ್ದೇಶನೇ ಇಲ್ಲ ಅದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಔಷಧಿಯನ್ನು ಮಾರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಂದು ಈ ನಿಲುವು ಈಗಿಂದಲ್ಲ. ಹಿಂದೆ ಮಿನಿಸ್ಟರ್ ಇದ್ದಾಗೂ ಆಯಿತು ಟು ದ ಸೇಮ್ ಸ್ಟ್ಯಾಂಡ್. ಐ ಆಮ್ ನಾಟ್ ಅಲೌಡ್ ಎನಿ ಜನೌಷಧಿ ಕೇಂದ್ರ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಷ್ಟೇ, ನಮ್ದು ಅಷ್ಟೇ ಇರೋದು. ಅಲ್ಲ, ಅವ್ರ ಸ್ಟ್ಯಾಂಡ್ ಬೇರೆ. ಈಗ ಹಾಕಿರೋದು ಅದೆಲ್ಲ ವೆಚ್ಚಗಳು ಎಲ್ಲ ಇದಾಗುತ್ತೆ ಅನ್ನೋ ಏನು ವೆಚ್ಚ ಆಗುತ್ತೆ? ಎಕ್ಸಿಸ್ಟಿಂಗ್ ಮೆಡಿಕಲ್ ಶಾಪ್ಸ್ ಏನಿದ್ದಾವೆ ಅವರೆಲ್ಲ ನಾವು ಖರ್ಚು ಮಾಡಿದ್ದೀವಿ, ನಮಗೆ ತೊಂದರೆ ಆಗುತ್ತೆ. ಅದು ಅವ್ರದ್ದೇನೇನು ಆರ್ಗ್ಯುಮೆಂಟ್ ಮಾಡಲಿ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಅಲ್ಟಿಮೇಟ್ಲಿ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ, ವೇರ್ ಆಲ್ ಬೌಂಡ್ ಬೈ ಬಟ್ ವಿ ವಿಲ್ ಲೈಕ್ ಟು, ನಾವು ಸರ್ಕಾರದ ನಿಲುವನ್ನು ಭಾಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತೀವಿ. ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಗೆ ಜನೌಷಧಿ ಕೇಂದ್ರಗಳು ಬೇಡ ಅಂತಕ್ಕಂಥದ್ದು ಸರ್ಕಾರದ ಪಾಲಿಸಿ ಇದೆ. ಇಟ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ನೋಡಿ, ಯಾರ್ದೋ ನೀವು ಆ್ಯಸ್ ಎ ಜರ್ನಲಿಸ್ಟ್ ನೀವು ಅನಲೈಸ್ ಮಾಡಿ, ಯಾರೋ ಒಬ್ಬ ವ್ಯಕ್ತಿಗೆ ಅನುಕೂಲ ಆಗೋದು ನೋಡ್ತೀರಾ ಅಥವಾ ಸಾರ್ವಜನಿಕ ಹಿತಾಸಕ್ತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ನಮ್ದು. ಕೊಟ್ಟಿಲ್ಲ. ಇಟ್ ಇಸ್ ಓನ್ಲಿ ಟೆಂಪರರಿ ಅವರಿಗೆ ನೆಕ್ಸ್ಟ್ ಹಿಯರಿಂಗ್ ತನಕ ರಿಲೀಫ್ ಕೊಟ್ಟಿರೋದು ಅಷ್ಟೇ. ಇದು ಕೋರ್ಟ್ ವಿಲ್ ಡೆಲಿಬ್ರೇಟ್ ಆನ್ ದ ಇಶ್ಯೂಸ್, ವಿಲ್ ಟ್ರೈ ಟು ಕನ್ವಿನ್ಸ್.